ಸೋಲೂರು ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ. ಈಗ ಪ್ರೊಕ್ಯೂರ್ಮೆಂಟ್ ಶುರುವಾಗಿದೆ ರಾಗಿ. ನಾನು ರೈತರಲ್ಲಿ ಮನವಿ ಮಾಡ್ತೀನಿ, ಶುದ್ಧವಾದಂಥ ರಾಗಿ ಕೊಡಿ. ಕಾರಣ ಏನು ಅಂತಂದರೆ ಇದು ಡೈರೆಕ್ಟಾಗಿ ಫೇರ್ ಪ್ರೈಸ್ ಡಿಪೋಗಳಿಗೆ ಹೋಗ್ತದೆ. ಅದು ನಿಮ್ಮ ಅಲ್ಲ ಉಪಯೋಗಿಸ್ತಕ್ಕಂಥವ್ರು ನಮ್ಮ ಅಣ್ಣ ತಮ್ಮದಿರೇನೆ. ಅದಕ್ಕೆ ಒಳ್ಳೆ ರಾಗಿ ಕೊಡಿ ಅಂತ ಮನವಿ ಮಾಡ್ತೀನಿ. ಜೊತೆಗೆ ಪ್ರೊಕ್ಯೂರ್ಮೆಂಟು 3 ತಿಂಗಳ ಕಾಲ ಆಗ್ತದೆ, ನಿಧಾನಕ್ಕೆ ಆಗ್ತದೆ. ಯಾರು ಆತರ ಬೀಳೋದು ಬೇಡ, ಯಾರು ಇದು ಮಾಡೋದು ಬೇಡ. ಇವತ್ತೇನು ನಿಗದಿ ಮಾಡವ್ರೆ ಸರ್ಕಾರ, 4,000 ಚಿಲ್ಲರೆ ಏನೋ ನಿಗದಿ ಆಗಿದೆ ಪ್ರತಿ ಕ್ವಿಂಟಲ್ಗೆ. 4,290 ನಿಗದಿ ಆಗಿದೆ. ಪ್ರತಿಯೊಬ್ಬರಿಗೂ ಸಿಗ್ತದೆ. ಒಳ್ಳೆ ರಾಗಿ ಕೊಡಿ, ಒಳ್ಳೆ ರೇಟು ಕೂಡ ಕೊಟ್ಟಿದ್ದಾರೆ ಸರ್ಕಾರ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ರೈತರಲ್ಲಿ ಮನವಿ ಮಾಡ್ತೀನಿ. ಇಲ್ಲಿ ಮೂಲಭೂತ ಸೌಕರ್ಯ ಒಂಚೂರು ಕೊಡಬೇಕು ರೈತರುಗಳಿಗೆ, ಬರೋರಿಗೆ, ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು. ಅದನ್ನ ಈಗ ನಾವು ಮಾತಾಡಿ ಹೋದ ಸರಿ ನಮ್ಮ ತಟೆಕೆರೆ ಬಾಬು ಅವರು, ನಾವು ಎಲ್ಲ ಸೇರಿ, ನಮ್ಮ MLA ನೆಲಮಂಗಲ MLA ಶ್ರೀನಿವಾಸ್ ಅವರು, ನಾವೆಲ್ಲ ಸೇರಿ ಹೋದ ಸರಿ ಮಾಡಿದ್ದು. ಈ ಸರಿ ಅದೇ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಮಾಡ್ತೀವಿ. ರೈತರುಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಮೂಲಭೂತ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಗೋದಾಮು ನಿರ್ಮಾಣಕ್ಕೆ ಏನಾದರೂ ಕ್ರಮ ಕೈಗೊಳ್ಳಿದ್ದಾರೆ? ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅದನ್ನು ನಿರ್ಮಾಣ ಮಾಡ್ಬೋದಾಗಿತ್ತು, ಹೊಸದಾಗಿ ಕಟ್ಬೋದಾಗಿತ್ತು. ಆದರೆ ಇಲ್ಲಿ ಪ್ರೊಕ್ಯೂರ್ ಮಾಡೋದು ಅಷ್ಟೇ. ಇದಾದಮೇಲೆ ಇದನ್ನು ತೊಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ತಿಂಗಳು ಮಾತ್ರ ಇದು ಇರ್ತದೆ ಅಷ್ಟೇ ಅವಶ್ಯಕತೆ. 3 ತಿಂಗಳಾದಮೇಲೆ ಇದ್ರ ಅವಶ್ಯಕತೆ ಇರಲ್ಲ. ಅದರಿಂದ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನಾವು ಸ್ಟೋರೇಜ್ ಮಾಡ್ಕೊಳ್ಳೋಂಗೆ ಒಂದು 6 ತಿಂಗಳು 8 ತಿಂಗಳು ಇದ್ದಿದ್ರೆ ನಾವೇ ಕಟ್ಟಿಸ್ತಿದ್ದೋ. ದೊಡ್ಡದಾಗಿ ಒಂದು 2-3 ಶೆಡ್ ಕಟ್ಟಿಸಿ ನಾವೇ ಪ್ರೊಕ್ಯೂರ್ ಮಾಡ್ತಿದ್ದೋ. ಬಟ್ ಇಲ್ಲಿಂದ ಯಾವುದು ಎಲ್ಲಿ ಹೋಗುತ್ತದೋ APMC 2 ಹೋಗ್ತದೆ ಇಲ್ಲಿಂದ. ಅದರಿಂದ ಏನು ಅವಶ್ಯಕತೆ ಇಲ್ಲ. ಎವ್ರಿಡೇ ಇಲ್ಲಿಂದ ಅದನ್ನು ಶಿಫ್ಟ್ ಮಾಡ್ತಾರೆ. ಅದರಿಂದ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಅವಶ್ಯಕತೆ ಬಿದ್ದರೆ ಖಂಡಿತ ಮಾಡಿಸ್ತೀವಿ. ಹೋಬಳಿ ಕೇಂದ್ರದಲ್ಲಿ ನಾನು ಹೇಳಿಲ್ವಾ? ಈಗ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದು. ಅವಶ್ಯಕತೆ ಇಲ್ಲ. ಖರೀದಿ ಮಾಡಲು ಈ ರೀತಿ ಖರೀದಿ ಮಾಡಲು ಹೋಬಳಿ ಮಾಡ್ತಾರೆ. ಇಲ್ಲ, ಅದು ಬೇಡ ಅಂತ ಹೇಳ್ತಾವ್ರೆ. ಅಧಿಕಾರಿಗಳು ಶಾರ್ಟೇಜ್ ಇದೆ. ಕೇಳಿದೆ ನಾನು, ಮಾಡಿಲ್ಲ ಒಂದು ಮಾಡೋಣ ಆ ಕಡೆ ಅಂತ. ನೋಡ್ರಿ ಏನು ಅಧಿಕಾರಿ ಮತ್ತೆ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡೋಣ. ಕಾನೂನು ಏನ್ರಿ ಇದು? ಜವಾಬ್ದಾರಿ ಒಬ್ಬರೇ ಸರ್. ಐತಪ್ಪ, ಜವಾಬ್ದಾರಿ ಒಬ್ಬರೇ ಇರಿ. ಅಲ್ಲಿ ಮಾಡ್ಕೊಳ್ಳೋರು ಇಬ್ರು ಇರ್ತಾರೆ. ಆ ಕಡೆ ಅಲ್ಲೇನು ಬೇಕೋ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾಕಂದ್ರೆ ಜನಗಳಿಗೂ ಬೇಗ ಮುಗಿತದೆ ಅಂತ ಅಷ್ಟೇ. ಮಾಡ್ಬಾಳು ಕಸಬಾಗ ಒಂದು ಸಪ್ರೇಟ್ ಮಾಡಿದ್ರೆ ಮಾಡಿ. ನೀವು ಯಾರು ಅಧಿಕಾರಿ? ನಿಮ್ದು ಇಲ್ಲಿ ಯಾರು ಆಫೀಸರ್? ನೀವಲ್ಲ ರೀ, ನಿಮ್ಮ ಮೇಯರ್ ಆಫೀಸರ್ ಯಾರು ತೀರ್ಮಾನ ತಗೊಳ್ಳೋದಿದ್ದಾನೆ? ಜಿಲ್ಲಾಧಿಕಾರಿಗಳ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಾ, ನಮ್ಮ ಫುಡ್ ಕಾರ್ಪೊರೇಷನ್ ಅಂತ ಮಾಡ್ತಾ ಇರೋದಾ? ಆಯ್ತು, ಅವ್ರ ಹತ್ರ ಮಾತಾಡ್ತೀನಿ ನಾನು. ಮಾತಾಡ್ಬಿಟ್ಟು 2 ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸರಿ ಸರ್. 2 ಮಾಡೋಕ್ಕೆ ನಿಮ್ಗೆ ಏನು ಬೇಕು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಸರಿ ಸರ್. ಆಯಿತಾ? ನಿಮಗೆ ತಂತ್ರಜ್ಞಾನದ ವ್ಯವಸ್ಥೆ ಬೇಕಾ, ಸಿಬ್ಬಂದಿಗಳ ವ್ಯವಸ್ಥೆ ಬೇಕಾ, ಅದನ್ನು ಮಾಡ್ತೀವಿ. ನೀವು 3 ತಿಂಗಳು ಮಾಡೋದು 1.5 ತಿಂಗಳಿಗೆ ಮುಗಿತದೆ. ನಿಮಗೂ ನೆಮ್ಮದಿ ಕೆಲಸ. ಸರ್, ಲಾಸ್ಟ್ ಡೇಟ್ ಏನೋ ಇದೆಯಾ ಸರ್? ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ. ಲಾಸ್ಟ್ ಡೇಟ್ ಏನಾದ್ರು ಇದೆಯಾ ಹೇಗೆ ಸರ್? ನೀವು ಏನೇನು ಯಾರು ನೋಂದಣಿ ಮಾಡ್ಕೊಂಡವ್ರೆ ಎಲ್ಲರೂ ಕೂಡ ತಗೋತಾರೆ, ಖರೀದಿ ಮಾಡ್ತಾರೆ. ಲಾಸ್ಟ್ ಡೇಟ್ ಏನಿಲ್ಲ. ಯಾರ್ಯಾರು ನೋಂದಣಿ ಮಾಡ್ಕೊಂಡವ್ರಲ್ಲ ಅವ್ರದ್ದು ಎಲ್ಲರದ್ದು ಖರೀದಿ ಮಾಡ್ತಾರೆ. ಈಗ ಎಷ್ಟು ಕ್ವಿಂಟಲ್ ನಿರೀಕ್ಷೆ ಇದೆ ಸರ್ ಸಾಮರ್ಥ್ಯ? ಎಷ್ಟು ಕ್ವಿಂಟಲ್ ನಿರೀಕ್ಷೆ ಇದೆ? 1,56,000 ಕ್ವಿಂಟಲ್ ರಿಜಿಸ್ಟರ್ ಆಗಿದೆ. ಅಷ್ಟನ್ನು ಖರೀದಿ ಮಾಡಿ. ಸರ್, ಕಳೆದ ಬಾರಿ ಹಾಕಿರೋರು ಕೆಲವು ರೈತರುಗಳಿಗೆ ಇನ್ನೂ ಹಣ ಪಾವತಿ ಆಗಿಲ್ಲ ಅಂತ ಒಂದು ಆರೋಪ ಇದೆ. ಯಾರು ಅಂತ ನೀವು ಅಂಕಿಅಂಶ ಸಮೇತ ಕೇಳಿದ್ರೆ ನಾವು ಹೇಳ್ತೀವಿ. ವೇಗಾಗಿ ನೀವು ಹಂಗೆ ಹೇಳ್ಬಿಟ್ರೆ ಹೆಂಗೆ ಮಾಡೋದು ನಾವು? ಬೆರಳೆಣಿಕೆ ಎಷ್ಟು ಮಂದಿಗೆ ಬಂದಿಲ್ಲ ಅಂತ ಹೇಳಿ. ಯಾರಿಗಾಗಿಲ್ಲ ಅಂತ ಯಾರಿಗಾಗಿಲ್ಲ ಅವ್ರಿಗೆ ಮಾಡ್ಕೊಡ್ತೀವಿ. ಬಟ್ ಮನವಿ ಮಾಡ್ತೀನಿ ರೈತರಲ್ಲಿ, ಒಳ್ಳೆ ರಾಗಿ ತೊಗೊಂಬಂದು ಕೊಡಿ. ಕಳೆದ ಬಾರಿ ಸ್ವಲ್ಪ ಎಲ್ಲರ ಮೇಲೆ ಹೇಳಲ್ಲ, ಕೆಲವರು ಇಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ರು, ಕೆಲವರು ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡಿದ್ರು ಅಂತ ನನ್ನ ಗಮನಕ್ಕೆ ಬಂತು. ಅದೆಲ್ಲ ಮಾಡೋದು ಬೇಡ, ದಯಮಾಡಿ ಎಲ್ಲ ರೈತರನ್ನ ಮನವಿ ಮಾಡ್ತೀನಿ. ಯಾಕಂದರೆ ಇದನ್ನು ತಿಂತಕ್ಕಂಥವ್ರು ನಮ್ಮ ಅಣ್ಣ ತಮ್ಮದಿರೇ. ಇನ್ನೊಂದು ಸೊಸೈಟಿಗೆ ಹೋಗಿ ಅಲ್ಲಿ ತಿಂದವ್ರು ನಮ್ಮ ಅಣ್ಣ ತಮ್ಮದಿರೇ. ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಶುದ್ಧ ರಾಗಿನ ತೊಗೊಂಬಂದು ಕೊಡಿ ಅಂತ ಮನವಿ ಮಾಡಿ. ಥ್ಯಾಂಕ್ ಯು ಸರ್. ಇಷ್ಟೊಂದು ಬರ್ಕೊಂಡಿದ್ರೆ ಎಲ್ಲ ತಂದಲ್ಲಿ ಲೆಕ್ಕ ರೈಟ್ ಇಲ್ಲ. ಹೇಳಿ. ರೈತ ತೊಗೊಂಡ್ಬರ್ತಾರೆ, FID ರಿಜಿಸ್ಟರ್ ಮಾಡಿರ್ತಾರೆ. ಆಲ್ರೆಡಿ ಡೇಟ್ ವೈಸ್ ಕೊಟ್ಟಿದ್ದಾರೆ. ಅವಾಗಲೇ ನಿಮಗೆ ಕ್ವಾಂಟಿಟಿನೂ ಕೊಟ್ಟಿರ್ತಾರೆ. ಸರ್ವೆಯಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಸರ್. GPS ಮಾಡಿರ್ತಾರೆ ಸರ್. ಇವರು GPS ಮಾಡಿ ಇಷ್ಟು ಕ್ವಿಂಟಲ್ ಪರ್ ಎಕರ್ಗೆ ಇಷ್ಟು ಕ್ವಿಂಟಲ್ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡಿದಾಗ ಅದು ಬಂದು ರಿಜಿಸ್ಟರ್ ಮಾಡಿರ್ತಾರೆ. ರಿಜಿಸ್ಟರ್ ಮಾಡಿದಾಗ ಇದು ಪ್ರಕ್ಯೂರ್ ಮಾಡ್ತಾರೆ. ಚೀಲ ನೀವೇ ಚೀಲ ಕೊಡ್ತೀವಿ. ಚೀಲ ನಾವೇ ಸರ್. ಸರ್ಕಾರ ಕೊಡಲ್ಲ. ಅವ್ರು ತಂದಿದ್ದ ಚೀಲ ಚೀಲನ ಯಾವ ಬಂದಮೇಲೆ ನೀವು ಹಾಕೋತೀರಾ ಅಥವಾ ಅವ್ರು ಯಾವ ಚೀಲ ತಂದ್ರೆ ನಮ್ಮ ಚೀಲಕ್ಕೆ ಹಾಕೊಂಡು ಅವ್ರ ಚೀಲ ವಾಪಸ್ ಕೊಡ್ತೀವಿ. ನೀವು ಹಾಕೊಳ್ಳೋಕೆ ನಾವು ಚೀಲಕ್ಕೆ ಕ್ವಾಲಿಟಿ ಅಶ್ಯೂರ್ ಮಾತ್ರ.
ಇದು ಎಷ್ಟು ದೊಡ್ಡ ನಿಮಗೆ ಗೋಡನ್ ಬೇಕಾಯ್ತದೆ ಇದು ರೈತರದ್ದು? ಸರ್ ಅಂದರೆ ನಮ್ದು ಈ ಸಲ ಎಷ್ಟು ಟನ್ ಇದರಲ್ಲಿ ಎಷ್ಟು ಟನ್ ಹಿಡಿತದೆ? ನಾವು ಗೋಡನ್ ಸ್ಟೋರ್ ಮಾಡಲ್ಲ ಸರ್. ನಾವು ಲಾರಿ ತುಂಬ ಎಲ್ಲಿ ಕೊಡ್ತೀರಾ? SWC ಒಡೆಯರಲ್ಲಿ KSWC KSWC ಸ್ಟೋರೇಜ್ ಪ್ರೊಕ್ಯೂರಿಂಗ್ ಅಷ್ಟೇ ಓನ್ಲಿ ಫಾರ್ ಪ್ರೊಕ್ಯೂರಿಂಗ್. ಅಂದರೆ ನೆನ್ಮಂಗ್ಲಲ್ಲೆಲ್ಲ ಬೈಲಲ್ಲಿ ಮಾಡ್ತಾರೆ. ನಾವು ಯಾವ್ದಾದ್ರು ಒಂದು ಸಿಂಪಲ್ ಚಿಕ್ಕದಾಗ ಗೋಡನ್ ಇರಲಿ. ಹೋಸಲಿ ಗದಿಗೆ ಮಟ್ಟ ಇತ್ತು, ಬಟ್ ಈ ಸಲ ಯಾರು ಬೇರೆ ಕೊಟ್ಬಿಟ್ಟವ್ರು, ನಮಗೆ ಕೊಡಲಿಲ್ಲ ನಾವು. ಹಂಗಾಗಿ ಈ ಥರ ಇಲ್ಲ ಈ ಸಲ ಹಿಡಿಸೋದು ಹೊಸಪೇಟೆ ಗೇಟಲ್ಲಿ ಗೋಡನ್ ಮಾಡಿಸ್ಕೊಡ್ತೀನಿ, ನಾನೇ ಮಾಡಿಸ್ತೀನಿ. ಬೇಕಾದ್ರೆ ಗೋಡನ್ ಮಾಡಿಸಿದ್ರೆ ನಿಮಗೆ ಪ್ರೊಕ್ಯೂರ್ ಮಾಡ್ಕೋತಾರೆ ಅಷ್ಟೇ, ಇಲ್ಲಿಂದ ಬೇರೆ ಕಡೆ ಕಳಿಸ್ಕೊಡ್ತಾರಲ್ಲ. ಈ ಗೋಡನ್ ಏನು ಪ್ರಯೋಜನ? ಗೋಡನ್ ಮಾಡ್ಕೊಂಡು ಏನು ಪ್ರಯೋಜನ? ಎಷ್ಟು ದಿವಸ ನಡೀತದೆ ಇದು? 2 ತಿಂಗಳು ಸರ್. ಮೇ ಎಂಡವರೆಗೆ ರಾಗಿ ಮುಗಿಯೋವರೆಗೂ 3 months ಆಗುತ್ತೆ. ಚೀಲ ಯಾವ ದಾರದ ಟೈಮ್ ದಾರದ ಮಿಷನ್ ಮಾಡ್ತಾರೆ. ಹೋದ್ಸರಿ ಎಲ್ಲ ಬೇರೆ ಇದನ್ನು ವೇಸ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿದ್ದೀವಿ ಈಗ. ರೈತರುಗಳಿಗೆ ಏನು ಅನುಕೂಲ ಮಾಡಿದರೆ ಇಲ್ಲಿ ಬರೋದು? ಸರ್ ಈಗ ಕುಡಿಯೋ ನೀರಿದೆ, ಬಾತ್ರೂಮ್ ಮಾಡಿಸಿದ್ದೀವಿ, ಪೆಂಡಲ್ ಹಾಕ್ಸಿದ್ದೀವಿ, ನೀರು ಆಟ ಹಾಕ್ಸಿದ್ದೀವಿ, ಪೆಂಡಲ್ ಹಾಕ್ಸಿದ್ದೀವಿ. ಧೂಳು ಎಲ್ಲ ತೆಗೆಯುತ್ತಾರೆ. ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಪೇಪರ್ ರಿಪೋರ್ಟ್ ಹೋಗ್ತಾರೆ. ಕರೆಕ್ಟಾಗಿ ಮಾಡ್ತೀವಿ ಅದೇ ನಾವು ಎಲ್ಲ ವ್ಯೂ ಬಿಡ್ತೀವಿ. ರೈತರು ಸ್ವಲ್ಪ ನಿಧಾನಕ್ಕೆ ಬರೋದು ಡೇಟ್ ಕೊಟ್ಟಿದ್ದಾರೆ ನೀವು. ಏನು ಇವಾಗ ಫೆಬ್ರವರಿ 10 ಕೊಟ್ಟಿದ್ರೆ ಮಾರ್ಚ್ 10 ಬರ್ತಾರೆ ಬರಕ್ಕೆ ಹೇಳ್ತಾರೆ. ಪೂರ್ತಿ ಏನು ಮಾಡ್ತಾರೆ. ಸ್ವಲ್ಪ ನಿಧಾನ ಆಯ್ತದೆ, ಬೇಗ ಆಯ್ತದೆ. ಎಲ್ಲರಿಗೂ ಡೇಟ್ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಎಲೆಕ್ಟ್ರಿಕ್ ಬದಲು ಸೋಲಾರ್ದು ಲೈಟ್ ಹಾಕ್ಕೊಳಕ್ಕಾಗಲ್ಲ. ಸೋಲಾರ್ ಲೈಟ್ ಹಾಕ್ಬಿಟ್ರೆ ಸೋಲಾರ್ ಹಾಕೊಳ್ಳಿ ಅಂತ ನಾನು ಹೇಳೋದು. ಸೋಲಾರ್ ಹಾಕ್ಸ್ಕೊಡ್ತೀನಿ, ಸೋಲಾರ್ ಲೈಟಿಂಗ್ ಒಂದು ಮಾಡಿಸ್ಕೊಂಡ್ರೆ ಅನುಕೂಲ ಆಗಿದೆ.